ಮೈಕ್ರೋ ಫೈನಾನ್ಸಲ್ಲಿ ಮಂಡ್ಯ ಸೇರಿ ಎಲ್ಲ ಕಡೆನೂ 50ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಆವಾಗ ಒಂದೇ ಒಂದು ಮಾತು ಆಡಲಿಲ್ಲ ನೀನು ರಾಹುಲ್ ಗಾಂಧಿ. ನಿಮ್ಮ ಅಚಾತುರ್ಯದಿಂದ ಬನ್ನಿ ಕ್ರಿಕೆಟ್ ಸ್ಟೇಡಿಯಂಗೆ, ಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದು ನಿಮ್ಮ ಮುಖ್ಯಮಂತ್ರಿ ಟ್ವೀಟು, ಉಪಮುಖ್ಯಮಂತ್ರಿ ಟ್ವೀಟು, RDPR ಸೆಕ್ರೆಟರಿ ಟ್ವೀಟ್ ಮಾಡಿ ಬಂದು ಕರೆದು 11 ಜನ ಆ ಬಾಲಕರನ್ನ, ವಿದ್ಯಾರ್ಥಿಗಳನ್ನು ಕೊಲೆ ಮಾಡಿದ್ರಲ್ಲ ನೀವು. ಆವಾಗ ಸಾಂತ್ವನ ಹೇಳೋಕ್ಕೆ ರಾಹುಲ್ ಗಾಂಧಿ ಬಂದಿದ್ರ ವಿಧಾನಸೌಧ ಹತ್ರ? ಈಗ ಯಾಕೆ ಬರ್ತಾಯಿದ್ದೀರಾ? ಬಿಹಾರ ಚುನಾವಣೆ ಬರ್ತಾಯಿದೆ, ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಚುನಾವಣೆ ಬರ್ತಾಯಿದೆ. ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬೇಡ. ಯಾಕೆ ಅಂದರೆ ಬಾಂಗ್ಲಾದೇಶದವರೇ ಭಾಳ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲ ಓಡಿಸ್ಬಿಟ್ರೆ ಬಿಹಾರದಲ್ಲಿ ಇವ್ರು ಚುನಾವಣೆನೇ ಗೆಲ್ಲಲ್ಲ. ಅದಕ್ಕೆ ರಿವಿಷನ್ ಬೇಡ ಅಂತ ಇದ್ದಾರೆ. ಮೇಯ್ನ್ ಅದೇ ಕಾರಣ. ಈಗ ರಿವಿಷನನ್ನು ವೆಲ್ಕಮ್ ಮಾಡಬೇಕು. ಹಿಂದೆ ಬೇರೆ ಚುನಾವಣೆಯಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಏನಂತಂದ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ, ಸರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ. ಇವೆರಡು ಚುನಾವಣೆಗೆ ಮಾತ್ರ. ಯಾಕೆಂದರೆ ಬಾಂಗ್ಲಾದೇಶದ ವಲಸಿಗರದ್ದು ನಿಮಗೂ ಗೊತ್ತಿದೆ. ಇವೆರಡು ರಾಜ್ಯಗಳಲ್ಲಿ ಮತ್ತು ಅಸ್ಸಾಮಲ್ಲಿ ನಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ, ಬಾಂಗ್ಲಾದೇಶದ ವಲಸಿಗರು ಕೋಟ್ಯಾಂತರ ಜನ ಬಂದು ಸೇರ್ಕೊಂಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಿಗೂ ಬಂದಿದ್ದಾರೆ. ಬೆಂಗಳೂರಲ್ಲೂ ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು, ಕರ್ನಾಟಕದಲ್ಲೆಲ್ಲರೂ ಕೂಡ ಅದೆಲ್ಲರಿಗೂ ಗೊತ್ತಿದೆ, ಪತ್ರಿಕೆಯಲ್ಲಿ ಬಂದಿದೆ. ಇಲ್ಲೇ ಇಷ್ಟು ಜನ ಬರಬೇಕಾದ್ರೆ ಕರ್ನಾಟಕದಲ್ಲಿ ಇಷ್ಟು ದೂರ ಇರೋ ಕಡೆನೇ ಇಷ್ಟು ಜನ ಬರಬೇಕಾದ್ರೆ, ಇನ್ನು ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಪಕ್ಕದಲ್ಲೇ ಒಂದು ಹೆಜ್ಜೆ ದಾಟಿದ್ರೆ ಬರ್ತೈತೆ. ಅಲ್ಲಿ ಚುನಾವಣಾ ಅಕ್ರಮ ಮಾಡೋದಕ್ಕೋಸ್ಕರ ಈ ಚುನಾವಣಾ ಆಯೋಗನ ಯಾವ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳೇನಿದೆ, ಚುನಾವಣಾ ಆಯೋಗ, ನ್ಯಾಯಾಲಯಗಳು, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ತಪ್ಪಿದ್ದೆ. ನಮ್ಮ ದೇಶದಲ್ಲಿ ಏನಿದೆ, ಏನೇ ಆದರೂ ಕೂಡ ನ್ಯಾಯಾಲಯಕ್ಕೆ ಹೋಗ್ಬೇಕಪ್ಪ. 3 ಹಂತದ ನ್ಯಾಯಾಲಯಗಳಿದೆ. ಒಂದು ಜಿಲ್ಲಾ ಮಟ್ಟದಲ್ಲಿದೆ, ಒಂದು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಯಾಕೆ ಇದುವರೆಗೂ ಎಲೆಕ್ಷನ್ ಆಗಿ 1 ವರ್ಷದ ಮೇಲಾಯಿತು, ಯಾಕೆ ನೀವು ಎಲೆಕ್ಷನ್ನ ಬಗ್ಗೆ ಈ ಅವ್ಯವಹಾರ ಆಗಿದೆ ಅಂತ ಯಾವ ಕೋರ್ಟಲ್ಲಿ ನೀವು ಅಪೀಲ್ ಮಾಡಿದ್ದೀರಾ? ಮಾಡಬೇಕಲ್ಲ. ನೀವು ಸಂವಿಧಾನನ, ಅಂಬೇಡ್ಕರ್ ಸಂವಿಧಾನ ಪುಸ್ತಕನ, ಖಾಲಿ ಪುಸ್ತಕನ ಯಾವಾಗೂ ಇಟ್ಕೊಂಡಿರ್ತೀರಲ್ಲ, ಅಂಬೇಡ್ಕರ್ಗೂ ಅವಮಾನ ಮಾಡ್ತೀರಾ? ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಲಾಯರ್ಗಳು ದೊಡ್ಡ ಪಡೆನೇ ಐತೆ. ಅಪೀಲ್ ಯಾಕೆ ಮಾಡಿಲ್ಲ? ಕೋರ್ಟ್ಗೆ ಯಾಕೆ ಹೋಗಿಲ್ಲ ನೀವು? ಸತ್ಯ ಇದ್ದಿದ್ದರೆ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ನ್ಯಾಯ ಬೇಕು ಅಂದಿದ್ರೆ ನಮ್ಮಲ್ಲಿರೋದೊಂದೇ ನ್ಯಾಯ ದೇಗುಲ, ಅದು ಕೋರ್ಟು. ಇನ್ಯಾವನೇ ಕಾಂಗ್ರೆಸ್ ಪಾರ್ಟಿದು ಯಾವುದೂ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ಸು ಅಕ್ರಮಗಳ ಅಕ್ರಮಗಳ ಸರ್ದಾರ ಇವನು. ಚುನಾವಣಾ ಅಕ್ರಮಗಳ ಸರ್ದಾರ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್. ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ಬೋಗಸ್ ಚುನಾವಣೆ ಮಾಡಿ 6 ವರ್ಷ ಸಸ್ಪೆಂಡ್ ಆಗಿದ್ದಾರೆ. 6 ವರ್ಷ ಸಸ್ಪೆಂಡ್ ಆಗಿರೋರು ನೀನು ಗೆದ್ದಿರೋದನ್ನೇ ವಜಾ ಮಾಡಿದ್ದಾರೆ. ಅಂಥ ಪಾರ್ಟಿ ಇವತ್ತು ಚುನಾವಣಾ ಅಕ್ರಮ ಬಗ್ಗೆ ಮಾತಾಡ್ತದೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಅಂದಂಗೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಓದ್ದಂಗೆ ಆಗ್ತದೆ.